ಅದಕ್ಕೆ ವಿಡಿಯಾರ ಕೊಡ್ತಾರೆ, ಇಲ್ಲ ಅಂದ್ರೆ ಪಾಸ್ಪರ್ ಆಗ್ತಾ ಕೊಟ್ಯಾಜ್ಯ ಈ ಥರ 300 ರೂಪಾಯಿಗೆ 700 ರೂಪಾಯಿ ಖರ್ಚು ಮಾಡ್ಬೇಕು ಸರ್. ಅದೆಲ್ಲ ಅದೊಂದು ಆಗೋದು ಸರ್. ಯಾವುದೇ ಲಿಂಕನ್ನು ಕೊಡಬಾರ್ದು ಅಂತೇಳಿ ನಮ್ಗೆ ಗೊತ್ತಾಯ್ತು ಸರ್. ಅದ್ರ ಜೊತೆಗೆ FID ಒಂದು ಚೀಲ ಮಾಡ್ಯಾರ ಸರ್ 1 ಎಕರೆಗೆ. ಈಗ ಏನಾಗೈತಿ, ನಾವು ಎಲ್ಲ ಹಾಕೊಂತ ಬಂದ್ಬಿಟ್ಟವು ಸರ್. ಈಗ ಸರ ಒಮ್ಮಿದೊಮ್ಮಿಲೆ ಇವರು ತಪ್ಪಿಸ್ಬಿಟ್ರೆ ಅಂದ್ರೆ ಈಗ ಬರೋದಲ್ಲ ಸರ್ ನಮ್ಗೆ. ಯಾಕಂದ್ರೆ ಈಗ ಅಡಿಟ್ ಆಗಿಬಿಟ್ಟರು ಸರ್ ಭೂಮಿನಾಗ. ಅದಕ್ಕಾಗಿ ಅದನ್ನು ಹೊರತುಪಡಿಸಿ ಗೊಬ್ಬರನ ಬ್ಯಾನ್ ಮಾಡಿಬಿಡ್ರಿ, ಯಾರಿಗೂ ಒಂದು ಕಾಳು ಇಲ್ಲ ಹಂಗಾರ ಆದ್ರೂ ಮೆಡಿಕಲ್ ಅವರ ಸುತ್ತಕ್ಕೇವಿ ಕಡೆಗೆ ಸರ್ಕಾರ ಈಗ ಅದನ್ನ ಹೆಚ್ಚಿದವ್ರು ಅವರ ಸಿಹಿ ಹೆಚ್ಚಿದವ್ರು ಅವರಲ್ಲಿ ಈಗ ಒಳ್ಳೆ ಅದನ್ನ ಮತ್ತೆ ಬಂದ್ ಮಾಡಕ್ ಹೊಂಟಾರ ಅಂದ್ರೆ ಅದು ಸರಿ ಆಗೋದಲ್ಲ. ಮತ್ತು ಉತ್ಪನ್ನ ಯಾಕಂದ್ರೆ ಅಡಿಟ್ ಆಗ್ಯದ ಸರ್ ಭೂಮಿಗೆ. ನಾವು ಏನು ಕೊಡ್ತೇವೋ ಅದಕ್ಕೆ ಅದನ್ನಾಗ ಅದು ಕೊಡ್ತಿರ್ತದೆ ನಮಗೆ. ಈಗ ನಾವು ಅದ್ರ ರೂಢಿ ಮಾಡೇವಿ, ಈಗ ತಪ್ಪಿಸ್ಬಿಟ್ರೆ ಇಳುವರಿ ಬರೋದು ಸರ್. ಆಮೇಲೆ ಕಳಪೆ ಗೊಬ್ಬರ ಎಲ್ಲ ಜಿಲ್ಲೆ ಪ್ರಚಿತ ತಗೊಂಡು ಯಾವ್ದೈತೆ ಏನೈತಿ ಏನು ಹತ್ತವದ್ರೆ ಸರಿಯಾಗಿ ಬಿಡೋಗ ಈ ನೀರು ಕುಡಿಸಿದಂಗೆ ಆಗೈತಿ. ಏನು ಆಗೋಲ್ಲ ಈ ವರ್ಷ ಹಿಂಗಾದ್ರೆ ರೈತರಿಗೆ ಏನಾಗುತ್ತೆ, ಬರೀ ಭಾಳ 1 ಎಕರೆಗೆ ಬಿತ್ತಿ ಎಲ್ಲ ಮಾಡ್ಬೇಕಂದ್ರೆ ಅವ್ಗೆ 15,000 ರೂಪಾಯಿ ಖರ್ಚು ಬರೋದು. 1 ಎಕರೆ ಬಿತ್ತನೆ ಮಾಡಾಕ್ತಾರೆ, ಬೆಳೆ ಬೀಜ ಗೊಬ್ಬರ ಎಲ್ಲಿ ಉಳಿತಾವೆ. ಆಮೇಲೆ ಯಾವುದೋ ಒಂದು ಮಾಡಿದಂಗೆ ಆಧಾರ ಬೆಳೆ ಅಂತ ಎಲ್ಲ ಏನೋ ಒಂದು ಕಾರಣ ಹೇಳಿ ನಿಮಗೂ ಜಾಸ್ತಿ ಕಾರ್ಯಕ್ರಮದಾಗ ಭಾಳ ಇದು ಮೇಡಮ್ ಗಮನ ಕೊಟ್ಟಂತೆ ಬೇಡಿಕೆ ಪ್ರಕಾರ ಗೊಬ್ಬರ ಬೀಜ ಕೊಡುವಂಥ ಕಳಪೆ ಕಾಮಗಾರಿ ಏನು ತಗೊಂಡವಲ್ಲ ಎಲ್ಲ ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲ ಕಲ್ಪಿಸ್ಕೊಂಡು ಹಾಕ್ತೀವಿ, ನಮಗೇನು ಗೊತ್ತಾಗೋದು ಅದಕ್ಕೆ ಹೇಳಿಲ್ಲ ಮಾಡ್ಕೊಡಿ. ಶುದ್ಧ ಸರ್